ನಮಸ್ಕಾರ ಸ್ನೇಹಿತರೆ, ಪ್ರತಿಬಿಂಬ ಚಾನೆಲ್ ಸ್ವಾಗತ. ಇಲ್ಲಿ ನಿಮಗಾಗಿ ಮನಸ್ಸನ್ನು ಮುಟ್ಟುವ ಕಥೆಗಳು, ನಮ್ಮ ಜೀವನದ ನಿಜವಾದ ಮೌಲ್ಯಗಳನ್ನು ಹೇಳುವ ಭಾವನೆಗಳು. ಇಂಥ ಮನಮುಟ್ಟುವ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕೇಳಲು ಹೋಗುತ್ತಿರುವುದು ನಮ್ಮ ಸಮಾಜದಲ್ಲಿ ಮರೆಯಾಗಿರುವ ಮಹಾನ್ ಮನುಷ್ಯತ್ವದ ಕಥೆ. ಹುದ್ದೆ, ಹಣ, ಅಧಿಕಾರ ಇವೆಲ್ಲ ಜೀವನದ ಅಳತೆಯಲ್ಲ. ಅವುಗಳ ಹಿಂದೆ ನಿಂತಿರುವ ಮಾನವೀಯತೆ, ಕರುಣೆ ಇವೇ ನಿಜವಾದ ಮೌಲ್ಯ. ಒಂದು ದೊಡ್ಡ ಕೋರ್ಟ್, ಕಾನೂನು ಪುಸ್ತಕಗಳ ಮಧ್ಯೆ ಗಂಭೀರ ವಾತಾವರಣ. ಅಚಾನಕ್ ಬಾಗಿಲು ತೆರೆದು ಒಳಗೆ ಹೆಜ್ಜೆ ಹಾಕಿದ ಭಿಕ್ಷುಕ. ಅವನನ್ನು ನೋಡಿ ನಗುವವರು, ತುಚ್ಛವಾಗಿ ಕಾಣುವವರು. ಆದರೆ ಆ ಕ್ಷಣದಲ್ಲಿ ಜಡ್ಜ್ ಕುರ್ಚಿಯಿಂದ ಎದ್ದು ನಿಂತರು. ಯಾಕೆ? ಏನು ಸಂಬಂಧ ಈ ಭಿಕ್ಷುಕ ಮತ್ತು ಜಡ್ಜ್ ನಡುವೆ? ಯಾವ ಕಾರಣಕ್ಕೆ ಅಧಿಕಾರದ ಕುರ್ಚಿಯಲ್ಲಿರುವ ನ್ಯಾಯಾಧೀಶ ಜೀವನದ ಹಾದಿಯಲ್ಲೇ ಮರೆವಾದ ವ್ಯಕ್ತಿಗೆ ಗೌರವ ಸೂಚಿಸುತ್ತಾರೆ? ಈ ಮೌನದ ಹಿಂದೆ ಒಂದು ಅಸಾಧಾರಣ ನೆನಪು. ಒಬ್ಬ ಬಡವನ ಹೃದಯದಲ್ಲಿರುವ ದೊಡ್ಡ ಹಿತ, ಮತ್ತೊಂದು ಮಗುವಿನ ಕನಸಿಗೆ ಬೆಳಕು ನೀಡಿದ ಮಹಾಮಾತೆ ಇದ್ದಳು. ಈ ಕತೆ ನಮ್ಮ ಬದುಕಿಗೆ ಒಂದು ಸತ್ಯವನ್ನು ಹೇಳುತ್ತದೆ. ಮಾನವೀಯತೆ ಯಾವತ್ತೂ ಚಿಕ್ಕದಲ್ಲ. ನಾವು ನೋಡುವ ಬಟ್ಟೆಗಳಲ್ಲ, ಹುದ್ದೆಗಳಲ್ಲ. ನಿಜವಾದ ಒಳ್ಳೆಯತನ ಹೃದಯದಲ್ಲಿರುತ್ತದೆ. ಇಗೋ ಕೇಳಿ, ಒಬ್ಬ ಭಿಕ್ಷುಕನಿಗೆ ಜಡ್ಜ್ ಏಕೆ ಎದ್ದು ನಿಂತರು ಎಂಬ ಎದೆ ತಟ್ಟುವ ಮನಮಿಡಿಯುವ ಕಥೆ ಈಗ ಪ್ರಾರಂಭವಾಗುತ್ತಿದೆ. ನಗರದ ದೊಡ್ಡ ಕೋರ್ಟ್ ಹಾಲ್ನಲ್ಲಿ ಗಂಭೀರ ವಾತಾವರಣ. ವಕೀಲರು ತಮ್ಮ ಡಾಕ್ಯುಮೆಂಟ್ಗಳಲ್ಲಿ ತೊಡಗಿರುವಾಗ ಬಾಗಿಲು ನಿಧಾನವಾಗಿ ತೆರೆದಿತ್ತು. ಹಳೆಯ ಬಟ್ಟೆಗಳಲ್ಲಿ ಒಬ್ಬ ಭಿಕ್ಷುಕ ಕೈಯಲ್ಲಿ ಹರಿದ ಛತ್ರಿ ಹಿಡಿದು ನಿಧಾನವಾಗಿ ಒಳಗೆ ಬಂದರು. ಎಲ್ಲರೂ ಆಶ್ಚರ್ಯದಿಂದ ತಲೆ ತಿರುಗಿಸಿ ನೋಡಿದರು. ಈ ಭಿಕ್ಷುಕ ಇಲ್ಲಿ ಏನು ಮಾಡಲು ಬಂದಿದ್ದಾನೆ ಎಂದು ಯಾರೋ ಹೇಳಿದರು. ಅವನ ನಿಶ್ಶಬ್ದ ಸ್ಥಿತಿ, ಶಾಂತಿ, ಶ್ರದ್ಧೆ ಎಲ್ಲರ ಗಮನ ಸೆಳೆದಿತ್ತು. ಜನರು ನಗುತ್ತಲೇ ಇದ್ದರು. ಭಿಕ್ಷುಕನು ಮುಖದಲ್ಲಿ ಒಂದು ವಿಚಿತ್ರ ಶಾಂತಿ ಮತ್ತು ಗೌರವವಿತ್ತು. ಜಡ್ಜ್ ಅವರ ದೃಷ್ಟಿ ಅವನ ಮೇಲೆ ಫಿಕ್ಸೆಡ್. ಈ ವ್ಯಕ್ತಿ ನನ್ನ ಜೀವನದಲ್ಲಿ ಅಪರೂಪದ ಪಾತ್ರ ವಹಿಸಿದ್ದಾನೆ ಅಂತ ಇಂಟರ್ನಲ್ ಥಾಟ್ ಜಡ್ಜರಿಗೆ ತಟ್ಟಿತು. ಸಸ್ಪೆನ್ಸ್, ಗೊಂದಲದ ವಾತಾವರಣ ಕೋರ್ಟ್ನಲ್ಲಿ ತುಂಬಿತ್ತು. ಹಠಾತ್ ಜಡ್ಜ್ ಕುರ್ಚಿಯಿಂದ ಎದ್ದರು. ಅವರು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಿದ್ದರು, ನಾನು ಅವನಿಗೆ ಗೌರವ ತೋರಿಸಲೇಬೇಕು. ಎಲ್ಲರ ಕಣ್ಣುಗಳು ಫಿಕ್ಸೆಡ್. ಭಿಕ್ಷುಕನ ಮುಖದಲ್ಲಿ ಕುತೂಹಲ ಮತ್ತು ಭಾವನೆಗಳ ಮಿಶ್ರಣ. ಫ್ಲ್ಯಾಶ್ ಬ್ಯಾಕ್. ಜಡ್ಜ್ ಬಾಲ್ಯದ ದಿನಗಳು. ಶಾಲೆಗೆ ಹೋಗಲು ಕಷ್ಟ, ಪುಸ್ತಕಗಳ ಕೊರತೆ. ಆ ಸಮಯದಲ್ಲಿ ಭಿಕ್ಷುಕನು ತಮ್ಮ ಆಹಾರವನ್ನೇ ಹಂಚಿ ಮಗುವಿನ ಬದುಕಿಗೆ ಬೆಳಕು ತಂದರು. ನಾನು ಈವರೆಗೆ ಬಲವಂತದಿಂದ ಇಲ್ಲಿಯವರೆಗೆ ಬಂದಿದ್ದೇನೆ, ಜಡ್ಜ್ ಮನಸ್ಸಿನಲ್ಲಿ ನೆನೆಸಿಕೊಂಡರು. ಇದಲ್ಲದೆ ಜಡ್ಜ್ ಅವರು ಅರಿತರು, ಈ ಭಿಕ್ಷುಕನ ಸಹಾಯವು ಅವರ ಬದುಕಿಗೆ ಎಷ್ಟು ಮಹತ್ವ ತಂದಿತ್ತು. ಭಿಕ್ಷುಕನು ತನ್ನ ಶ್ರಮದಿಂದ ತೋರಿಸಿದ ಪ್ರೀತಿ, ಶ್ರದ್ಧೆ, ಸಂತೋಷ ಎಲ್ಲರೂ ಅದರ ಮಹತ್ವ ಅರಿತರು. ಕಣ್ಣೀರಿನೊಂದಿಗೆ ಜಡ್ಜ್ ಹೇಳಿದರು, ನೀವು ಇಲ್ಲಿದ್ದೀರಿ ಎನ್ನುವುದೇ ನನಗೆ ಗೌರವ. ಭಿಕ್ಷುಕನ ಮುಖದಲ್ಲಿ ತೃಪ್ತಿ, ಶ್ರದ್ಧೆ, ಸಂತೋಷ ಮೂಡಿದವು. ಸೈಲೆಂಟ್ ಎಮೋಷನ್ಸ್, ಮ್ಯೂಚುವಲ್ ರೆಸ್ಪೆಕ್ಟ್ ಭಾವನೆಗಳು ಹರಡಿದವು. ಸಹಾಯ ಮಾಡಿದವರ ಮಹಿಮೆ ಸ್ಪಷ್ಟವಾಗಿ ಎಲ್ಲರ ದೃಷ್ಟಿಗೆ ತೋರಿತು. ಚಿಕ್ಕ ಸಹಾಯವು ದೊಡ್ಡ ಪರಿಣಾಮ ಉಂಟು ಮಾಡುತ್ತದೆ ಎಂಬ ಪಾಠ ಕೋರ್ಟ್ನ ಜನರಿಗೆ ತಟ್ಟಿದವು. ಭಿಕ್ಷುಕನು ಜನರ ಮುಂದೆ ಗೌರವ ಪಡೆಯುತ್ತಾನೆ. ಶಾಂತಿ, ಸ್ಮೈಲ್ಸ್,
ರೆಸ್ಪೆಕ್ಟ್, ಎಡ್ಮಿರೇಷನ್ ಎಲ್ಲರ ಮನಸ್ಸಿನಲ್ಲಿ ಲೈಫ್ ಲೆಸನ್ ಆಗಿ ತಂತಿ ಹಾಕಿತು. ಭಿಕ್ಷುಕನ ಬಾಲ್ಯ, ಕುಟುಂಬ, ಕಷ್ಟಗಳು ಎಲ್ಲ ನೆನಪುಗಳು ಹೃದಯದಲ್ಲಿ ಹರಿದು ಅವರ ಜೀವನ ಪಾಠವನ್ನು ತಿಳಿಸುತ್ತವೆ. ಸಣ್ಣ ಸಹಾಯವು ಎಷ್ಟು ಮಹತ್ವದ ಪರಿಣಾಮ ನೀಡಬಹುದು ಎಂದು. ಕಥೆಯ ಅಂತ್ಯದಲ್ಲಿ ತಾಯಿ, ತಂದೆ, ಶಿಕ್ಷಕರು, ಸ್ನೇಹಿತರು ಮತ್ತು ಜೀವನದಲ್ಲಿ ಗೌರವ ಮುಖ್ಯವೆಂಬ ಪಾಠ ಎಲ್ಲರ ಮನಸ್ಸಿಗೆ ತಟ್ಟಿತು. ಸಹಾಯ ಮಾಡುವವರ ಮೌಲ್ಯ ಯಾವತ್ತೂ ಮರೆಯಬಾರದು ಎಂಬ ಸಂದೇಶ ಕಥೆಯಿಂದ ಸ್ಪಷ್ಟವಾಗಿದೆ. ಸ್ನೇಹಿತರೆ, ಯಾರೇ ಆಗಿರಲಿ, ನಮ್ಮ ಜೀವನದಲ್ಲಿ ಯಾವಾಗಲೂ ಒಂದು ಚಿಕ್ಕ ಸಹಾಯ, ಒಂದು ಮನುಷ್ಯತ್ವದ ಸ್ಪರ್ಶ, ಅದರ ಬೆಲೆ ಅನಂತ. ಇಂದು ನಮ್ಮ ಕಥೆಯೇ ಹೇಳಿತು, ಗೌರವ ಕೊಡಬೇಕಾದವರೆಂದರೆ ಬಟ್ಟೆಗೆ, ಹುದ್ದೆಗೆ ಅಲ್ಲ, ಹೃದಯಕ್ಕೆ. ಜೀವನದಲ್ಲಿ ನಮಗೆ ನೆರವಾಗಿರುವ ಕೈಗಳನ್ನು ಎಂದೂ ಮರೆಯಬಾರದು. ಅವು ನಮ್ಮಿಂದ ದೂರವಾದರೂ ನಾವು ತಲುಪಿದ ಎತ್ತರದಲ್ಲಿ ಅವರ ಗುರುತು ಸದಾ ಉಳಿದುಕೊಳ್ಳುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್, ನಿಮ್ಮ ಸ್ನೇಹಿತರಿಗೆ ಶೇರ್. ಅದೇ ರೀತಿ ಇನ್ನಷ್ಟು ಹೀಗೆ ಮನಮುಟ್ಟುವ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ